ಕನ್ನೆಗಂಟಿ ಹನುಮಂತುರವರು 1870ರಲ್ಲಿ ಆಗಿನ ಮದ್ರಾಸ್ ಪ್ರೆಸಿಡೆನ್ಸಿಯ ಕೃಷ್ಣಾ ಜಿಲ್ಲೆಯ ಮಿಂಚಲಾಪಾಡು ಎಂಬ ಗ್ರಾಮದಲ್ಲಿ ಜನಿಸಿದ್ರು. ಅದು ಇಂದಿನ ಪಲ್ನಾಡು ಜಿಲ್ಲೆ, ಆಂಧ್ರಪ್ರದೇಶ ರಾಜ್ಯಕ್ಕೆ ಸೇರುತ್ತದೆ. ಇವರು ಕೂಡ ಪ್ರಮುಖವಾದ ಸ್ವಾತಂತ್ರ್ಯ ಹೋರಾಟಗಾರರು. ಇವರು ರೈತಪರ ಹೋರಾಟಗಾರರೂ ಆಗಿದ್ದರು. ಅರಣ್ಯ ಉತ್ಪನ್ನಗಳನ್ನು ಬಳಸಿದ್ದಕ್ಕಾಗಿ ಮತ್ತು ಕಾಡಿನಲ್ಲಿ ತಮ್ಮ ದನಗಳನ್ನು ಮೇಯಿಸಿದ್ದಕ್ಕಾಗಿ ಬ್ರಿಟಿಷರು ರೈತರ ಮೇಲೆ ಪುಲ್ಲರಿ ಎಂಬ ತೆರಿಗೆಯನ್ನು ವಿಧಿಸುತ್ತಿದ್ದರು. ಅಸಹಕಾರ ಚಳುವಳಿಯ ಭಾಗವಾಗಿ ಪಲ್ನಾಡು ಪ್ರದೇಶದಲ್ಲಿ ಪುಲ್ಲರಿ ಸತ್ಯಾಗ್ರಹವನ್ನು ಆಯೋಜಿಸಲಾಯಿತು ಮತ್ತು ಹನುಮಂತುರವರು ತೆರಿಗೆ ಪಾವತಿಸದಂತೆ ಜನರನ್ನು ಎತ್ತಿಕಟ್ಟಿದ್ರು. ಆಹಾರ, ಲಾಂಡ್ರಿ, ಕ್ಷೌರಿಕ ಸೇರಿದಂತೆ ಎಲ್ಲಾ ಸರಕು ಮತ್ತು ಸೇವೆಗಳನ್ನು ಅಧಿಕಾರಿಗಳಿಗೆ ನಿರಾಕರಿಸಲಾಯಿತು. ಹನುಮಂತು ಅವರನ್ನ ಪೊಲೀಸರು ಹಲವು ಬಾರಿ ಬಂಧಿಸಿದ್ರು. ಬ್ರಿಟಿಷ್ ವಸಾಹತುಶಾಹಿ ಆಡಳಿತಗಾರ ಟಿ.ಜಿ. ರುದರ್ಫೋರ್ಡ್ ಹನುಮಂತುರವರಿಗೆ ಲಂಚ ನೀಡಲು ಪ್ರಯತ್ನಿಸಿದ್ರು. ರುದರ್ಫೋರ್ಡ್ ಹನುಮಂತು ಅವರನ್ನು ದುರ್ಗಿ ಪ್ರದೇಶದ 45 ಹಳ್ಳಿಗಳಿಗೆ ಜಮೀನ್ದಾರರನ್ನಾಗಿ ಮಾಡಲು ಮುಂದಾದರು. ಆದರೆ ಹನುಮಂತು ಅದನ್ನು ನಿರಾಕರಿಸಿದ್ರು. ಕರಣಂ ಗ್ರಾಮವು ಹನುಮಂತು ಅವರಿಗೆ ದ್ರೋಹ ಮಾಡಿತು. ಫೆಬ್ರವರಿ 22, 1922ರಂದು ಪೊಲೀಸರು ಗ್ರಾಮವನ್ನು ಮುತ್ತಿಗೆ ಹಾಕಿ 24ರಿಂದ 26 ಬಾರಿ ಗುಂಡು ಹಾರಿಸಿದ್ರು ಮತ್ತು ಗ್ರಾಮಸ್ಥರು ಇವರಿಗೆ ನೀರನ್ನು ನೀಡದಂತೆ ತಡೆದರು. ಹನುಮಂತು ಅವರು ಕೊನೆಗೆ ಸುಮಾರು 6 ಗಂಟೆಗಳ ಕಾಲ ವಂದೇ ಮಾತರಂ ಘೋಷಣೆಯನ್ನ ಕೂಗಿ ವೀರ ಮರಣವನ್ನ ಹೊಂದಿದ್ರು.